ಅವರು ಪಾಪ ಉಪವಾಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟ್ರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟ್ರು ಬರ್ತಾರೆ ನಮ್ಮ ಜೊತೆ. ಅವರು ಹೇಳಿದರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬದುಕಿದರೆ ಏನು ಪವಾಡ? ಆದ್ದರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟು. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದರೂ ಪೂಜೆ ಮಾಡಿದರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದರಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗುತ್ತದೆ. ಇಲ್ಲಿವರೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಅಂತೇಳಿ ಹೇಳಿದರು. ಈಗ ರಾಮ ಮಂದಿರ ಆಯಿತು. ಇನ್ನು ಮುಂದೆ ಏನಿದೆ? ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂಥ ಇಶ್ಯೂ ಇರುವುದಿಲ್ಲ. ಇನ್ನು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ಬಿಜೆಪಿ ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ? ಯಾರ ಮನೆ ಆಸ್ತಿ ಅಲ್ಲ ರೀ. ನಾನು ಹೇಳಿದ್ದೆಲ್ಲ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನು ಬೇಕು? ಇದು ನಮ್ಮ ಎಲ್ಲ ಧರ್ಮ. ಬಿಜೆಪಿಯವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ. ಅವ್ರೇನಪ್ಪ ಅಂತಂದರೆ ನಮ್ಮನ್ನೆಲ್ಲ ಏನಾದ್ರು ಒಂದು ಪೋರ್ಟ್ರೇಟ್ ಮಾಡಿಬಿಟ್ಟು ಇವರು ಹಿಂದೂ ವಿರೋಧಿಗಳು ರೀ. ಧಾರ್ಮಿಕ ದತ್ತಿ ಇಲಾಖೆನ ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವವನ್ನು ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ. ಇದು ಅವ್ರ ಕೈ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಆ ಹೊಟ್ಟೆ ಉರಿ. ಮಂದಿರ ನಿರ್ಮಾಣ ಆಯಿತು, ಲೋಕಾರ್ಪಣೆ ಆಯಿತು. ಮುಂದೇನು? ಇದರ ರಾಜಕೀಯ ಪರಿಣಾಮ ಇದೆಯಾ? ಮೂರು ತಿಂಗಳಲ್ಲಿ ಲೋಕಸಭಾ ಚುನಾವಣೆ. ಮತದಾರ ಮತ ಹಾಕುವಾಗ ಯಾರಿಗೆ ಮತ ಹಾಕಬೇಕು ಅನ್ನೋದನ್ನು ನಿರ್ಧರಿಸುವಾಗ ರಾಮ ಮಂದಿರ ಕೂಡ ಒಂದು ವಿಷಯವಾಗಿರುವುದಕ್ಕೆ ಸಾಧ್ಯವ? ರಾಮ ಮಂದಿರ ಲೋಕಾರ್ಪಣೆಯೊಂದಿಗೆ ಅದರ ಸುತ್ತಲಿನ ರಾಜಕೀಯ ಚರ್ಚೆಗಳು ಮುಗಿದು ಹೋಗ್ತವ, ಅಥವಾ ಲೋಕಸಭಾ ಚುನಾವಣೆಯ ತನಕ ಕ್ಯಾರಿ ಫಾರ್ವರ್ಡ್ ಆಗ್ತವ?
ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶಿನ ಒಂದ್ ಕಡೆ ಇತ್ತು. ಅದೆರಡು ಸೇರಿ ಮಂತ್ರಾಕ್ಷತೆ ಆಯ್ತು. ಆ ಮಂತ್ರಾಕ್ಷತೆ ಮನೆಗೆ ಹಂಚ್ತಾ ಇದ್ದೀರಿ. ಇದು ಕಾಂಗ್ರೆಸ್ ಪಕ್ಷದ ಮಂತ್ರಾಕ್ಷತೆ ಅಲ್ವಾ? ಕಾಂಗ್ರೆಸ್ ಪಕ್ಷದ ಅಕ್ಕಿ ಅಲ್ವಾ? ಕೈಯಲ್ಲಿ ಮಂತ್ರಾಕ್ಷತೆ, ಮೊಗಲ್ನಲ್ಲಿ ದೊಣ್ಣೆ. ಕೈಯಲ್ಲಿ ಮಂತ್ರಾಕ್ಷತೆ, ಇಲ್ಲಿ ದೊಣ್ಣೆ ಮುಡಿಕೊಂಡವ್ರೆ. ನಾವೇನು ರಾಜಕಾರಣ ಧರ್ಮದಲ್ಲಿ ನಾವ್ಯಾರು ದುರುಪಯೋಗ ಮಾಡ್ಕೊಳ್ತಾ ಇಲ್ವಲ್ಲ. ನಾನು ಆಗ ಒಂದು ಮಾತು ಹೇಳಿದ್ದೇನೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೆದರಿಕೆ, ನಿಮ್ಮ ಗೊಡ್ಡ ಬೆದರಿಕೆಗೆ, ನಿಮ್ಮ ಜೈಲಿಗೆ, ನಿಮ್ಮ ಬೆಲೆಗೆ, ನಿಮ್ಮ ಕೇಸ್ಗಳಿಗೆ ಯಾವುದಕ್ಕೂ ಕೂಡ ಕಾಂಗ್ರೆಸ್ಸಿಗರು ಎದುರುದಿಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ನಮಗಿಲ್ಲ, ನಾವು ಆ ಕಡೆ ಇಲ್ವೇ ಇಲ್ಲ. ನಾವು ದೇವಸ್ಥಾನಗಳಿಗೆ ಕಮ್ಮಿ ಹೋಗೋದು. ನೀವು ಕರೆದ್ರೆ, ನೀವು ಕರ್ಕೊಂಡು ಹೋದ್ರೆ ಹೋಗ್ತೀನಿ ಅಷ್ಟೇ. ನಂದಾಗ ನಾನು ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನಾವೆಲ್ಲಿ ಕ್ವಶನ್ ಮಾಡಿದೀವಿ ಸರ್? ಶಂಕರಾಚಾರ್ಯರು ಕ್ವಶನ್ ಮಾಡಿರೋದು. 4 ಶಂಕರಾಚಾರ್ಯರು ಕ್ವಶನ್ ಮಾಡಿದ್ದಾರೆ, ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಸೂಕ್ತನಾ? ರಾಮ ಮಂದಿರ ಲೋಕಾರ್ಪಣೆಯೊಂದಿಗೆ ಅದಕ್ಕೆ ಸಂಬಂಧಿಸಿದ ಚರ್ಚೆಗಳು ಕಡಿಮೆಯಾಗಬಹುದು ಅನ್ನೋದೊಂದು ನಿರೀಕ್ಷೆ ಇತ್ತು. ಕಾಂಗ್ರೆಸ್ನ ಹೇಳಿಕೆಗಳ ಕಡಿಮೆ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಯಾಕಂದರೆ ಒಂದು ಭಾವನಾತ್ಮಕ ವಿಷಯ. 22ನೇ ತಾರೀಕು ಹತ್ತಿರ ಬಂದಂತೆ ಕಾಂಗ್ರೆಸ್ಸಿನ ಅನೇಕ ಮುಖಂಡರು ಒಂದು ಸಾಫ್ಟ್ ನಡೆಗೆ ಬಂದರು. 22ನೇ ತಾರೀಕು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೊಂದು ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆಯ ಮೇಲೆ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಜೊತೆಗೆ ಹೇಳಿದ್ರು, ಜೈ ಶ್ರೀರಾಮ್ ಘೋಷಣೆಯನ್ನು ಬರೀ RSSನವರ ಘೋಷಣೆನ ನೀವು ಕೂಗಬೇಕು ಅಂತ ಅಲ್ಲಿ ಸೇರಿದ್ದ ಸಭಿಕರಿಂದಲೂ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿಸಿದ್ರು. ಅದರೊಂದಿಗೆ ಈ ವಿಷಯದಿಂದ ಸಾಧ್ಯ ಆದಷ್ಟು ದೂರ ಮತ್ತು ಸಾಧ್ಯ ಆದಷ್ಟು ಸಾಫ್ಟ್ ಇರುವ ನಿರ್ಣಯಕ್ಕೆ ಕಾಂಗ್ರೆಸ್ ಬಂದಿದೆ. ಅದು ರಾಜಕೀಯವಾಗಿ ಜಾಣ ನಿರ್ಣಯ ಅಂತ ಅನ್ನಿಸ್ತಾ ಇತ್ತು. ನೋಡಿದ್ರೆ ಹಂಗಾಗ್ತಿಲ್ಲ. ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು, 11 ದಿವಸ ಉಪವಾಸ ಹೆಂಗ್ರಿ ಮಾಡೋಕ್ಕೆ ಸಾಧ್ಯ ಮೋದಿ ಅಂತ. 11 ದಿವಸ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕದೇ ಕಷ್ಟ. ಪ್ರಧಾನಿ ಮೋದಿ ಬದುಕಿದ್ದೇ ಒಂದು ಪವಾಡ. ಅವರು 11 ದಿವಸ ಉಪವಾಸ ಮಾಡಿದ್ದು ನನಗೆ ಅನುಮಾನ ಇದೆ. ವ್ರತ ಮಾಡದೇ ಭಾಗಿಯಾದರೆ ಮಂದಿರ ಅಪವಿತ್ರ ಆಗಿಬಿಡುತ್ತೆ. BJP ಇಷ್ಟು ದಿನ ರಾಮ ಮಂದಿರ ವಿಷಯ ಆಗಿತ್ತು, ಇನ್ನು ಮುಂದೆ ಯಾವುದೇ ವಿಷಯ BJPಗೆ ಸಿಗೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ. ಅವರು ಪಾಪ ಉಪವಾಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟ್ರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟ್ರು ಬರ್ತಾರೆ ನಮ್ಮ ಜೊತೆ. ಅವರು ಹೇಳಿದರು, ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬದುಕಿದ್ರೆ ಏನು ಪವಾಡ? ಆದ್ದರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟು. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದರೂ ಪೂಜೆ ಮಾಡಿದರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದರಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗುತ್ತದೆ. ಇಲ್ಲಿವರೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಅಂತೇಳಿ ಹೇಳಿದರು. ಈಗ ರಾಮ ಮಂದಿರ ಆಯಿತು. ಇನ್ನು ಮುಂದೆ ಏನಿದೆ? ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂಥ ಇಶ್ಯೂ ಇರೋದಿಲ್ಲ. ಇನ್ನು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ಬಿಜೆಪಿ ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ? ಯಾರ ಮನೆ ಆಸ್ತಿ ಅಲ್ಲ ರೀ. ನಾನು ಹೇಳಿದ್ದೆಲ್ಲ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನು ಬೇಕು? ಇದು ನಮ್ಮ ಎಲ್ಲ ಧರ್ಮ. BJPಯವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ. ಅವ್ರೇನಪ್ಪ ಅಂತಂದರೆ ನಮ್ಮನ್ನೆಲ್ಲ ಏನಾದ್ರು ಒಂದು ಪೋರ್ಟ್ರೇಟ್ ಮಾಡಿಬಿಟ್ಟು ಇವರು ಹಿಂದೂ ವಿರೋಧಿಗಳು ರೀ. ಧಾರ್ಮಿಕ ದತ್ತಿ ಇಲಾಖೆನ ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವವನ್ನು ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ. ಇದು ಅವ್ರ ಕೈ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಆ ಹೊಟ್ಟೆ ಉರಿ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ರಾಮ ಮಂದಿರಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಕೊಡಬಹುದು, ಬಟ್ ಚರ್ಚೆಗಳಿಂದ ದೂರ ಉಳಿಬೇಕು ಅನ್ನುವ ನಿರ್ಧಾರಕ್ಕೆ ಕಾಂಗ್ರೆಸ್ ಇನ್ನೂ ಬದ್ಧವಾಗಿದೆ. ಆದ್ದರಿಂದ ಇವತ್ತಿನ ಪ್ಯಾನಲ್ಗೆ ಕಾಂಗ್ರೆಸ್ ವಕ್ತಾರರನ್ನು ಕಳಿಸಿಲ್ಲ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಮಹೇಶ್ ಗೌಡ ಅವರು JDSನಿಂದ, ಮೋಹನ್ ವಿಶ್ವ ಅವರು BJPಯಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ. ಪ್ರಶಾಂತ್, ನನಗನ್ಸೋದು ಸುನೀಲ್ ಕನ್ನುಗೋಳು ಅವರ ಮಾರ್ಗದರ್ಶನ, ಅಂದರೆ ಯಾವ್ಯಾವ ವಿಷಯದಲ್ಲಿ ಯಾವ್ಯಾವ ಸ್ಟ್ಯಾಂಡ್ಗಳನ್ನು ತಗೊಳ್ಬೇಕು ಅನ್ನೋ ಮಾರ್ಗದರ್ಶನವನ್ನು ಕಾಂಗ್ರೆಸ್ ತೆಗೆದುಕೊಳ್ತಾ ಇತ್ತು. ಅದರ ರಾಜಕೀಯ ಲಾಭ ಕೂಡ ಆಗ್ತಾ ಇತ್ತು. ಬಹುಶಃ ರಾಮ ಮಂದಿರದ ವಿಷಯದಲ್ಲಿ ಹೇಳಿಕೆಗಳೇನಿರಬೇಕು, ಸ್ಟ್ಯಾಂಡ್ ಏನಿರಬೇಕು, ನನಗನ್ನಿಸ್ತಾ ಇರೋದು ಅವರನ್ನು ಯಾವುದೇ ಸಲಹೆ ಕೇಳಿಲ್ಲ. ಇಲ್ಲ ಅಜಿತ್, ಏನಾಗುತ್ತೆ, ನಿಮ್ಗೆ ರಾಜ್ಯದ ವಿಧಾನಸಭಾ ಚುನಾವಣೆಗಳಲ್ಲಿ
ಯಾವುದೇ ವಿಷಯಗಳಲ್ಲಿ ಇಲ್ಲದೇ ಇದ್ದಾಗ ನೀವು ಈ ರೀತಿಯ ಸುನಿಲ್ ಕನುಗೋಲು ಸಲಹೆ ಮೇಲೆ Okay. ನಡೀಬೋದು ಚುನಾವಣೆ ಸಂದರ್ಭದಲ್ಲಿ. ಹಾಂ, ಆದರೆ ಕೇಂದ್ರದ ರಾಜಕಾರಣಕ್ಕೆ ಬಂದಾಗ ಓಕೆ, ರಾಮ ಮಂದಿರದ ಉದ್ಘಾಟನೆಯ ಪ್ರಶ್ನೆ ಬಂದಾಗ ನೀವು ಸುನಿಲ್ ಕನುಗೋಲು ಸಲಹೆಯನ್ನು ಕೇಳಿ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗಲ್ಲ. ಕಾಂಗ್ರೆಸ್ ತನ್ನ ಗಟ್ ಫೀಲಿಂಗ್ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳ. ಈ ವೀರಪ್ಪ ಮೊಯ್ಲಿ ಥರದವರ ಹೇಳಿಕೆ ಸೆಂಟಿಮೆಂಟಿಗೆ ವಿರುದ್ಧವಾಗಿರುವಂಥ ಹೇಳಿಕೆ ಅದು. ಅಲ್ಲ ನೋಡಿ, ವೀರಪ್ಪ ಮೊಯ್ಲಿ ಹೇಳಿಕೆಗಳನ್ನು ಕೊಡ್ತಾರೆ. ವೀರಪ್ಪ ಮೊಯ್ಲಿ ಮೊದಲಿಂದಲೂ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ ತುಂಬ ಹಿಂದಿನಿಂದ. ಓಕೆ, ಹಾಗಾಗಿ ಈಗ ವೀರಪ್ಪ ಮೊಯ್ಲಿ ಅವರನ್ನು ನಿಯಂತ್ರಿಸಿ ಸುನಿಲ್ ಕನುಗೋಲು ಸಲಹೆ ಕೇಳಿ ವೀರಪ್ಪ ಮೊಯ್ಲಿ ಹೇಳಿಕೆ ಕೊಡ್ತಾರೆ ಅಂತ ಇಲ್ಲ. ಆಮೇಲೆ ವೀರಪ್ಪ ಮೊಯ್ಲಿ ಅವರು ಸುದ್ದಿಯಲ್ಲಿರಬೇಕಾಗಿದೆ. ಚಿಕ್ಕಬಳ್ಳಾಪುರದಿಂದ ಟಿಕೆಟ್ ಕೇಳ್ತಾ ಇದ್ದಾರೆ. ಓ ಹಾಗೆ, ಓಕೆ, ಹಾಗಾಗಿ ವೀರಪ್ಪ ಮೊಯ್ಲಿ ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಆಗಲ್ಲ. ಆದರೆ ಓಕೆ, ಕಾಂಗ್ರೆಸ್ನ ಸ್ಟ್ಯಾಂಡ್ ಮುಖ್ಯ ಆಗುತ್ತೆ. ಕಾಂಗ್ರೆಸ್ನ ನೋಡಿ, ನೀವು ಕರ್ನಾಟಕದ ದೃಷ್ಟಿಯಿಂದ ಇದನ್ನು ಈಗ ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ, ಇವರಪ್ಪನ ಮನೆ ಆಸ್ತಿ ಅಲ್ಲ. ಕರೆಕ್ಟ್ ಇದೆ. ಯಾವ ದೇವರು ಯಾರ ಆಸ್ತಿ ಅಲ್ಲ, ಅದು ಕರೆಕ್ಟ್ ಇದೆ. ಆದರೆ ನೀವು ಆಲ್ ಇಂಡಿಯಾ ಲೆವೆಲಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿನ್ನೆ ಎಲ್ಲರಿಗೆ ಅನಿಸಿದ್ದೇನು? ಕಾಂಗ್ರೆಸ್ ಅನ್ನೆಸೆಸರಿಲಿ ಲೆಫ್ಟ್ ಇಟ್ ಸೆಲ್ಫ್ ಔಟ್. ನೀವು 8,000 ಜನ ಎದುರುಗಡೆ ಕೂತಿದ್ರು, 3-4 ಜನ ಕಾಂಗ್ರೆಸ್ನ ನಿಯೋಗ ಹೋಗಲ್ಲಿ ಕೂತಿದ್ರೆ ನಮ್ಮ ಅಟೆಂಡೆನ್ಸ್ ಇತ್ತಪ್ಪ ಅಲ್ಲಿ ಅಂತ. ಹಾಂ, ನೀವು ಈ ವಿಷಯದ ಮೇಲೆ ಅವರು ರಾಮ ಭಕ್ತರು, ನಾವು ರಾಮ ಭಕ್ತರು ಇದು ಅಂತಕ್ಕಂಥದ್ದು. ಆದರೆ ಕಾಂಗ್ರೆಸ್ ಏನು ಮಾಡ್ತು? ಅನ್ನೆಸೆಸರಿ ಹೋಗಬೇಕೋ ಬೇಡವೋ, ಇಲ್ಲಿ ಸಿದ್ದರಾಮಯ್ಯನವರು ಏನೋ ಬೇರೆ ಮಾತಾಡ್ತಾರೆ, ಅಲ್ಲಿ ರಾಹುಲ್ ಗಾಂಧಿ ಏನೋ ಬೇರೆ ಮಾತಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಏನೋ ಮಾತಾಡ್ತಾರೆ, ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ನೋಡಿ. ಇದು ತುಂಬ ನೋಡಿ, ನಿನ್ನೆ ಪ್ರಧಾನಮಂತ್ರಿ ಮೋದಿ ಮತ್ತು ಬಿ ಜೆ ಪಿ ಏನು ಮಾಡ್ತು? ತುಂಬ ಶುದ್ಧ ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ ಅವರು ತಮ್ಮ 30-40% ಪ್ರಚಾರವನ್ನು ನಿನ್ನೆ ಮುಗಿಸ್ಬಿಟ್ರು. ಕರೆಕ್ಟ್. ಲೋಕಸಭಾ ಚುನಾವಣೆಯ ಪ್ರಚಾರ ನೀವಂದರೆ ನಾನು ಅದಕ್ಕೆ ಹೇಳಿದೆ, ಧಾರ್ಮಿಕವಾಗಿ ಮೂರ್ತಿ ಪ್ರತಿಷ್ಠಾ ಇದನ್ನು ಸ್ವಲ್ಪ ಪಕ್ಕದಲ್ಲಿಡಿ. ಶುದ್ಧ ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ ಅವರು 10% ಪ್ರಚಾರವನ್ನು 3 ರಾಜ್ಯಗಳ ಗೆದ್ದು ತೋರಿಸಿದ್ರು. ಅಂದರೆ 3 ರಾಜ್ಯಗಳ ಗೆದ್ದಾಗಲೇ ಅವ್ರು ಸೈಕಾಲಜಿಕಲ್ ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಬಲ ಬಂದಿತ್ತು. ನಿನ್ನೆಯ ರಾಮ ಮಂದಿರದ ಉದ್ಘಾಟನೆ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿಯವರು ಓಡಾಡಿರ್ತಕ್ಕಂಥದ್ದು, ನಿನ್ನೆ ಆ ಕಾರ್ಯಕ್ರಮಕ್ಕೆ ಜನ ಹೋಗಿದ್ದ ಪರಿ, ಅಯೋಧ್ಯೆಯ ಬಗ್ಗೆ ನಿನ್ನೆ ಇಡೀ ಅಂದರೆ ಭಾರತೀಯರ ಮಸ್ತಿಷ್ಕದಲ್ಲಿ ನಿನ್ನೆ ಅಯೋಧ್ಯೆಯೇ ಇತ್ತು, ನರೇಂದ್ರ ಮೋದಿ ಉದ್ಘಾಟನೆ ಇತ್ತು. ಆ ಕಾರಣದಿಂದ ನನಗನ್ಸುತ್ತೆ 40-50% ಅವ್ರ ಪ್ರಚಾರವನ್ನು ಮುಗಿಸ್ಬಿಟ್ರು. ಕಾಂಗ್ರೆಸ್ ಎಲ್ಲಿದೆ ಇಲ್ಲಿ ಅನ್ನೋದು ಪ್ರಶ್ನೆ ಬರುತ್ತೆ. ಅಂದರೆ ನೋಡಿ, ಸರ್ಕಾರದಲ್ಲಿರ್ತಕ್ಕಂಥ ಪಕ್ಷ ಮತ್ತು ವಿರೋಧ ಪಕ್ಷಕ್ಕೆ ಏನು ಅಂತರ ಇರುತ್ತೆ ಅಜಿತ್? ಕರ್ನಾಟಕದಲ್ಲಿ ಕಾಂಗ್ರೆಸ್ ನೀವೇನು ಹೇಳಿದ್ರಿ, ಕನುಗೋಲು ಅವರ ಸಲಹೆಯನ್ನು ಪಾಲಿಸಿದ್ರಿಂದ ಬಿ ಜೆ ಪಿಯ ವೋಟ್ ಕಾಂಗ್ರೆಸ್ಸಿಗೆ ಶಿಫ್ಟ್. ನೋಡಿ, ಯಾವುದೇ ಸರ್ಕಾರ ಹೋಗಬೇಕಾದ್ರೆ ವಿರೋಧ ಪಕ್ಷಕ್ಕೆ ಸರ್ಕಾರದಕ್ಕೆ ಲಾಸ್ಟ್ ಟೈಮ್ ಬಿದ್ದಿರ್ತಕ್ಕಂಥ ಕೆಲ ಓಟ್ಗಳು ಬೀಳಬೇಕು, ಶಿಫ್ಟ್ ಆಗಲೇಬೇಕು. ನಿನ್ನೆ ಏನು ಮಾಡ್ತು ಬಿ ಜೆ ಪಿ? ತನ್ನ ವೋಟರನ್ನು ಗಟ್ಟಿ ಮಾಡ್ಕೊಂಡ್ಬಿಡ್ತು ನಿನ್ನೆ. ಅಲ್ಲಿ ಅದಕ್ಕೆಲ್ಲೂ ಆ ವೋಟರ್ಗೂ ಆಂಬಿಗ್ವಿಟಿ ಉಳಿಲಿಲ್ಲ, ಬಿ ಜೆ ಪಿಗೂ ಆಂಬಿಗ್ವಿಟಿ ಉಳಿಲಿಲ್ಲ, ಕಾಂಗ್ರೆಸ್ಸಲ್ಲಿ ಕಣ್ಣು ಹಾಕುವಂಥ ಪ್ರಶ್ನೆ ಬರಲಿಲ್ಲ. ಆ ರೀತಿಯಿಂದ ಆ ವೋಟರನ್ನು ಫಿಟ್ ಮಾಡ್ಕೊಂಡ್ಬಿಡ್ತು. ಅಂದರೆ ಪರಂಪರಾಗತವಾಗಿ ಬಿ ಜೆ ಪಿಗೆ ನೀಡ್ತಕ್ಕಂಥ ವೋಟರ್ ಯಾರಿದ್ದಾರೆ ಅವರು ನಿನ್ನೆ ಬಿ ಜೆ ಪಿ ಪಕ್ಕ ಆಗಿಬಿಟ್ರು. ಕಾಂಗ್ರೆಸ್ ಅವರನ್ನು ಹೇಗೆ ಸೆಳೆಯುತ್ತೆ? ನೀವು ಸೆಳೆಯದೆ ನಿಮ್ಮ ಟ್ಯಾಲಿ ಹೇಗೆ ಮೇಲೆ ಹೋಗುತ್ತೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೀವು ಎಲ್ಲಿ ಆ ವೋಟ್ಗಳು ಈಗ ನಿಮ್ಮ ಸಮಸ್ಯೆ ಇರೋದೆಲ್ಲಿ? ನಿಮ್ಗೆ ವಾಟರ್ಲೂ ಅಂತ ಇರೋದೆಲ್ಲಿ? ಉತ್ತರ ಭಾರತದ ರಾಜಕಾರಣದಲ್ಲಿ. ಉತ್ತರ ಭಾರತದ ರಾಜಕಾರಣದಲ್ಲಿ ನೀವು ಈ ವಾಪಸ್ ಓಟನ್ನು ತೆಗೆದುಕೊಳ್ಬೇಕಾದ್ರೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಜ್ಜೆ ಮುಂದಿಡುವ ಅವಶ್ಯಕತೆ ಇತ್ತು ನನಗನ್ಸುತ್ತೆ. ನಿನ್ನೆಯ ಒಟ್ಟಾರೆ ನೀವು ಯುಫೋರಿಯಾನ ನೋಡಿದಾಗ ಕಾಂಗ್ರೆಸ್ ಅನ್ನೆಸೆಸರಿಲಿ ಈ ನಿರ್ಣಯವನ್ನು ತೆಗೆದುಕೊಳ್ತು. ಇಲ್ಲಪ್ಪ, ನಾವು ನಮ್ಮ ನಿಯೋಗವನ್ನು ಕಳಿಸ್ತೀವಿ, ನರೇಂದ್ರ ಮೋದಿಯನ್ನು ಟೀಕೆ ಮಾಡ್ತೀವಿ, RSS ಅನ್ನು ಟೀಕೆ ಮಾಡ್ತೀವಿ ಅಂತ ಹೇಳಿದರೆ ನಿಮ್ಮ ವೈಸ್ ಡಿಸಿಷನ್. ಈಗ ನೀವು ಹೋಗದೆ ಬಿ ಜೆ ಪಿ ಪದೇ ಪದೇ ಈ ಪ್ರಶ್ನೆಯನ್ನು ಕೇಳುತ್ತೆ, ನೀವೆಲ್ಲಿ ಬಂದ್ರಿ ಇವತ್ತು, ನೀವು ಬರಲೇ ಇಲ್ಲ, ಈ ಪ್ರಶ್ನೆಗಳನ್ನು ಕೇಳುತ್ತೆ. ಇದು ಕಾಂಗ್ರೆಸ್ ಬಳಿ ಉತ್ತರ ಏನಿದೆ? ಸರಿ, ಕರ್ನಾಟಕದಲ್ಲಿ ಒಂದು ಗಟ್ಟಿ ನಾಯಕತ್ವ ಇದೆ, ವಾಪಸ್ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಬೇರೆ ಕಡೆ ನೋಡಿ, ಹಿಮಾಚಲದಲ್ಲಿ ವಿಕ್ರಮಾದಿತ್ಯ ಸಿಂಗ್ ನಿನ್ನೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ರು ಮತ್ತು ಹಿಮಾಚಲ ಸರ್ಕಾರ ರಜೆನೂ ಕೊಟ್ಬಿಡ್ತು. ಕೊಟ್ಬಿಡ್ತು. ಕರ್ನಾಟಕದಲ್ಲಿ ನೀವು ಉತ್ತರ ಪ್ರದೇಶದಲ್ಲೇ ಕಾಂಗ್ರೆಸ್ ಇಲ್ಲ, ನೀವು ಕರ್ನಾಟಕದಲ್ಲಿ ನಾನು ನೋಡ್ತಾ ಇದ್ದೀವಿ, ವಿಜಯನಗರಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಇಬ್ಬರು
ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣ ಏನು ಕಟೌಟ್ಗಳನ್ನು ಹಾಕಿದ್ರು ಅಪ್ಪ ಮಗ ಇಬ್ರು ಕಾಂಗ್ರೆಸ್ ಸ್ಟ್ಯಾಂಡನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇತ್ತು ನೋಡಿ. ಡಾಕ್ಟರ್ ರಂಗನಾಥ್ ದೊಡ್ಡದೊಂದು ಪೂಜೆ ಮಾಡಿಸಿದ್ರು. ನೆಲಮಂಗಲ MLA. ನೀವು ವೈಯಕ್ತಿಕ ನೆಲೆಗಟ್ಟಿನಲ್ಲ ನಿರ್ಣಯ ತೆಗೆದುಕೊಳ್ಳೋದಕ್ಕಿಂತ ಪೊಲಿಟಿಕಲಿ ಏನು ನಿರ್ಣಯ ತೆಗೆದುಕೊಳ್ತೀರಿ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದರೆ ಓಟ್ ಬರಬೇಕು ಅನ್ನೋದು. ಅಲ್ಲಿ ಎಲ್ಲೋ ಕಾಂಗ್ರೆಸ್ ಸ್ವಲ್ಪ ಹಿಂದೆ ಬಿತ್ತು ಅಂತ ನನಗನ್ಸುತ್ತೆ. ರವೀಂದ್ರ ರೇಷ್ಮೆ ಅವರೇ, ನನಗೆ ಟೋಟಲ್ ಮಿಸ್ಮ್ಯಾನೇಜ್ಮೆಂಟ್ ಅನ್ನಿಸ್ತು ನನಗೆ ಇದು. DK ಶಿವಕುಮಾರು, ಪ್ರಿಯಾಂಕಾ ಖರ್ಗೆ ಇತ್ಯಾದಿಗಳ ಮಾತಿಗಿಂತ ಹೆಚ್ಚಾಗಿ ನನಗೆ ಬಹಳ ಬೇಜಾರು ಅನ್ನಿಸ್ತಾ ಇರೋದು 84ರ ಹರೆಯದಲ್ಲಿರೋ ವೀರಪ್ಪ ಮೊಯ್ಲಿ ಯಾರು ರಾಮಾಯಣ ಮಹಾನ್ವೇಷಣಂ ಅನ್ನೋ ಒಂದು ಮಹಾಕಾವ್ಯ ಬರೆದ್ರು, ಅವರು ನಿನ್ನೆ ರಾಮ ಮಂದಿರ ಪೂರ್ಣ ಪ್ರಾಣ ಪ್ರತಿಷ್ಠಾಪನೆ ವಿಚಾರದ ಇಷ್ಟು ಹಗುರವಾದ ಮಾತು. ಅದಷ್ಟೇ ಅಲ್ಲ, ಇಡೀ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವರ ಸರ್ವೋಚ್ಚ ನಾಯಕ ಮಹಾತ್ಮ ಗಾಂಧಿಯವರು ಅಸ್ತ್ರವಾಗಿ ಬಳಸ್ಕೊಂಡಿದ್ದೆ ಉಪವಾಸ. 21 ದಿನ 25 ದಿನ ಎಲ್ಲ ಉಪವಾಸ ಮಾಡಿದ್ದಾರೆ ಗಾಂಧೀಜಿ. ಇದು ಉಪವಾಸದ ಬಗ್ಗೆ ಹಗುರವಾದ ಮಾತು ವೀರಪ್ಪ ಮೊಯ್ಲಿಂದ. ನಾವು ಅಂದ್ಕೊಂಡಿದ್ವಿ ಕಾಂಗ್ರೆಸ್ ನಾಯಕರ ಪೈಕಿ ಸ್ವಲ್ಪ ಅಧ್ಯಯನಶೀಲ ವ್ಯಕ್ತಿ, ಸಂಶೋಧನಾಶೀಲ ವ್ಯಕ್ತಿ, ಸೃಜನಶೀಲ ಲೇಖಕ, ಕವಿ, ಕಾದಂಬರಿಕಾರ ಅಂತ ಇವ್ರನ್ನ ಅನ್ಕೊಂಡಿದ್ವಿ. ಇಷ್ಟು ಹಗುರವಾಗಿ ಮಾತಾಡ್ತಾರೆ. 11 ದಿವಸ ಹೆಂಗೆ ಬದುಕಕ್ಕೆ ಸಾಧ್ಯ ಅಂತಂದ್ಬಿಟ್ಟು. ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದ ಅತ್ಯಂತ ಪ್ರಬಲವಾದ ಅಸ್ತ್ರ ಉಪವಾಸ. ಅವರು ಉಪವಾಸ ಸತ್ಯಾಗ್ರಹದ ಮೂಲಕವೇ ಇಡೀ ದೇಶದ ಜನತೆಗೆ ಒಂದು ಅಹಿಂಸಾತ್ಮಕ ಆಂದೋಲನದ ಒಂದು ಪ್ರೇರಣೆಯನ್ನು ಕೊಟ್ಟಿದ್ರು. ಅದಷ್ಟೇ ಅಲ್ಲ, ಆ ಇಡೀ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲೇ ಸಾರ್ವಜನಿಕ ಬದುಕಿನ ಸಾಕ್ಷಿ ಪ್ರಜ್ಞೆಯಾಗಿ ರಾಮನನ್ನು ಬಳಸ್ಕೊಂಡಿದ್ದ ಗಾಂಧೀಜಿ. ರಘುಪತಿ ರಾಘವ ರಾಜಾರಾಮ್, ಈಶ್ವರ ಅಲ್ಲಾ ತೇರಿನ ಮೂಲ ಪದ್ಯದಲ್ಲಿ ಇರದೇ ಇದ್ರು ಕೂಡ ಅದು ಸೇರಿಸಿದ್ರು. ಯಾಕಂದ್ರೆ ಅವ್ರಿಗೆ ಆತಂಕ ಇತ್ತು, ಎಲ್ಲಿ ಹಿಂದೂ ಮುಸ್ಲಿಂ ಭ್ರಾತೃತ್ವ ಬಿದ್ದೋಗ್ಬಿಡುತ್ತೋ ಅನ್ನೋ ಆತಂಕ ಇತ್ತು, ಅವ್ರಿಗೆ ಕಾಡ್ತಾ ಇತ್ತು. ಅದರ ಪ್ರತಿ ದಿವಸ ತಮ್ಮ ಪ್ರಾರ್ಥನಾ ಸಭೆಯಲ್ಲಿ ರಘುಪತಿ ರಾಘವ ರಾಜಾರಾಮ್ನ ಹಾಡಿಸ್ತಾ ಇದ್ರು. ರಾಮ ಅವರ ಜೀವನದ ಉಸಿರಾಗಿತ್ತು. ಇಂಥ ಗಾಂಧೀಜಿಯ ಲೆಗಸಿಯನ್ನು ಇಟ್ಕೊಂಡಿರೋ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ, ಅದು ಸ್ವತಃ ಸೃಜನಶೀಲ ಸಾಹಿತ್ಯ ಅಂತ ಹೇಳ್ಕೊಳ್ಳೋ ವೀರಪ್ಪ ಮೊಯ್ಲಿ ಅವ್ರ ಬಾಯಲ್ಲಿ ಹಗುರವಾದ ಮಾತು. ಇದು ಕಾಂಗ್ರೆಸ್ ಹೆಂಗೆ ಬೂಮ್ರಾಗ ಆಗ್ತಾ ಹೋಗುತ್ತೆ ನೋಡಿ. ಗ್ಯಾರಂಟಿ ಕಾರ್ಡ್ ಅನುಷ್ಠಾನದಿಂದ ಇವ್ರಿಗೆ ಏನು ಇಲ್ಲಿವರೆಗೂ ಅನುಕೂಲ ಸಿಕ್ಕಿದೆಯೋ, ಇದೊಂದು ಆತ್ಮಹತ್ಯಾತ್ಮಕ ಹೇಳಿಕೆಗಳಿಂದ ಅದನ್ನು ಹಾಳು ಮಾಡ್ಕೊಳ್ತಾರೆ ಅಂತ ಕಾಣುತ್ತೆ ಕಾಂಗ್ರೆಸ್ನವರು. ಆಮೇಲೆ ರಾಜ್ಯ BJP ಅವರು ಅಷ್ಟೇ 2019 ಲೋಕಸಭಾ ಚುನಾವಣೆ ಫಲಿತಾಂಶ ಅದು ಪವಾಡ ಸದೃಶ ಫಲಿತಾಂಶ. ಅದನ್ನೆಲ್ಲ ಜನ ಇವ್ರ ಲೋಕಲ್ ಟ್ರ್ಯಾಕ್ ರೆಕಾರ್ಡ್ ನೋಡಿರಲಿಲ್ಲ. ಅವ್ರು ಮೋದಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಂಡ್ಬಿಟ್ಟು ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಅಂತ ಕಳಂಕ ಇಲ್ಲದೆ ಇದ್ದಾಗಲೂ ಕೂಡ 2014 ಲೋಕಸಭಾ ಚುನಾವಣೆ, 2018 ವಿಧಾನಸಭಾ ಚುನಾವಣೆ, 2019 ಚುನಾವಣೆವರೆಗೂ ಬಹಳ ಉದಾರವಾಗಿ BJPಗೆ ಬೆಂಬಲಿಸ್ತಾ ಬಂದಿದ್ರು. ಯಾವಾಗ 2019ರಿಂದ 2023 ಇವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರು, BJPಗೆ ಶಿಕ್ಷೆ ಕೊಟ್ಟರು. ಇವತ್ತು ಕೂಡ BJP ನಾಯಕರು ಸಾರ್ವಜನಿಕವಾಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ದೆ ಹೋದರೆ, ತಾವು ಅಧಿಕಾರದಲ್ಲಿದ್ದ 3 ವರ್ಷ ಮಾಡಿದ ಪ್ರಮಾದಗಳಿಗಾಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ದೆ ಹೋದರೆ ಅಷ್ಟು ಸುಲಭ ಇಲ್ಲ. ಬರೀ ಮೋದಿ ಹೆಸರು, ರಾಮ ಮಂದಿರದ ಹೆಸರು ಹೇಳಿದ್ರೆ ಇಲ್ಲಿ ಗೆಲ್ಲಿಕ್ಕಾಗಲ್ಲ. ಈ ಗ್ಯಾರಂಟಿ ಕಾರ್ಡ್ ರಾಜಕಾರಣದ ಸಂಮೋಹನಿಂದ ಮತ್ತಾರು ನೀವು ಸೆಳಿಬೇಕು ಅಂತಂದರೆ ಕನಿಷ್ಠ ಪಕ್ಷ ಮೋದಿಯವರ 10 ವರ್ಷದ ಟ್ರ್ಯಾಕ್ ರೆಕಾರ್ಡ್ ಜನರ ಮುಂದಿಡಿ. ಅದನ್ನೆಂದು ಹೇಳೇ ಇಲ್ಲ ಇವರು. ಮೋದಿಯವರು ಶುರು ಮಾಡಿದ್ದೆ ಜನ್ಧನ್ ಅಕೌಂಟ್, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನಾ, ಮುದ್ರಾ ಸ್ಕೀಮು, ಸ್ವಚ್ಛ ಭಾರತ್, ಮಹಾತ್ಮ ಗಾಂಧಿಯವ್ರ ಜನ್ಮದಿನೋತ್ಸವ ದಿವಸ ಶುರು ಮಾಡಿಬಿಟ್ರು. ದೇವಾಲಯಕ್ಕಿಂತ ಶೌಚಾಲಯ ಮುಖ್ಯ ಅಂತ 11 ಕೋಟಿ ಟಾಯ್ಲೆಟ್ ಕಟ್ಸ್, ಯಾವುದೂ ಹೇಳೇ ಇಲ್ಲ ಜನಕ್ಕೆ. ಈ 5 kg ಅಕ್ಕಿನೂ ಮೋದಿ ಕೊಡ್ತಿದ್ದಾರೆ ಅನ್ನೋ ಇತ್ತೀಚೆಗೆ ಹೇಳಕ್ಕೆ ಶುರು ಮಾಡಿದ್ರು, ಎಲ್ಲ ಸೋತು ಹೋಗಿ ನೆಲ ಕಚ್ಚಿದ ಮೇಲೆ. ಕರ್ನಾಟಕ BJP ನಾಯಕರು ಮೋದಿಯವರ ನಿಜವಾದ ಪ್ರತಿನಿಧಿ ಅಂತ ಅನಿಸ್ಕೋಬೇಕು ಅಂತಂದರೆ ಒಂದು 3 ದಿವಸ ಉಪವಾಸ ಮಾಡಲಿ. ಅವ್ರು 11 ದಿವಸ ಮಾಡಿದ್ರಲ್ಲಿ 3 ದಿವಸ ಮಾಡಲಿ, ಸಾರ್ವಜನಿಕವಾಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಆಗ ಜನರೆದುರಿಗೆ ಆತ್ಮವಿಶ್ವಾಸ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹೊರತು ಹೋದ ಸಾರಿ ಮೋದಿ ಅಂದರೆ ರೋಡ್ ಶೋ ಮಾಡಿಬಿಟ್ರು, ಈ ಸಾರಿ ಮೋದಿ ಅಂದರೆ ಮಂತ್ರಾಕ್ಷತೆ ಅಂತ ಮಾಡಿಬಿಟ್ರು. ನಿನ್ನೆ ಅವ್ರ ಭಾಷಣ ನೋಡಿ, ದೇವನಿಂದ ದೇಶದವರೆಗೆ, ರಾಮನಿಂದ ರಾಷ್ಟ್ರದವರೆಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರ, ಇಡೀ ರಾಮೋತ್ಸವವನ್ನು ಅವರು ವಿಕಸಿತ ಭಾರತ ಸಂಕಲ್ಪ ಯಾತ್ರ ಅಂತಲೇ ಮಾಡ್ತಾ ಬಂದಿದ್ದಾರೆ. ಮುಂದಿನ ಶತಮಾನೋತ್ಸವ ಬರೋಷ್ಟಿದೆ, ಸ್ವಾತಂತ್ರ್ಯ ಶತಮಾನೋತ್ಸವ ಬರೋಷ್ಟಿದೆ ಭಾರತವನ್ನು ಹೇಗೆ ಡೆವಲಪ್ಡ್ ಕಂಟ್ರಿ ಮಾಡಬೇಕು ಅನ್ನೋ ಒಂದು ಹೊಸ ವಿಷನ್ ಇಟ್ಟರೆ ಅದು ಯಾವುದೂ ಇವ್ರ ಬಾಯಲ್ಲಿ ಬರೋದೇ ಇಲ್ಲ. ಇದು ಕರ್ನಾಟಕ BJPಯ ದೌರ್ಬಲ್ಯ. ಆದರೆ ಕಾಂಗ್ರೆಸ್ನ ಅವಿವೇಕ ಇದೆಲ್ಲ ಆತ್ಮಹತ್ಯಾತ್ಮಕ ಆಗ್ಬೋದು. ಕಾಂಗ್ರೆಸ್ ನಾಯಕರಿಗೆ ನೋಡಿ, ಪ್ರಿಯಾಂಕಾ, ನಾನು ಪ್ರಶಾಂತ್ ನಾಥ್ ಹಿಂಗೆ ಮಾತಾಡ್ಕೋತೀನಿ, ನಾವೆಲ್ಲ ಮಾತಾಡ್ತೀವಿ ಹಳೆ ಇತಿಹಾಸಗಳು, ಅವಾಗ ಆ ಪಕ್ಷ ಹಂಗೆ ಮಾಡ್ತು, ಈ ಪಕ್ಷ ಹಿಂಗೆ ಮಾಡ್ತು. ಬಟ್ ಜನರ ಮನಸ್ಸಿನಲ್ಲಿ ರಾಮ ಅನ್ನೋದು ಒಂದು ಭಾವನಾತ್ಮಕ ವಿಷಯ ರೀ. BJP ಅವ್ರು ಮಾಡಿದ್ದಾರೆ, RSS ವಿಶ್ವ ಹಿಂದೂ ಪರಿಷತ್ನವ್ರು ಮಾಡಿದ್ದಾರೆ, ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ, ಕಾಂಗ್ರೆಸ್ನವರು ಅದಕ್ಕೆ ವಿರೋಧ ಮಾಡಿದ್ರಂತೆ. ಬೇಸಿಕ್ ಸಿಂಪಲ್ ಥಿಂಗ್ ಇಷ್ಟೇ ಇರುತ್ತೆ ಅವ್ರ ಮನಸ್ಸಿನಲ್ಲಿ. ಹಿಂಗಿರುವಾಗ ನೀವು ಮತ್ತೆ ಇಂಥ ಹೇಳಿಕೆಗಳನ್ನು ಫೀಡ್ ಮಾಡ್ತಾ ಹೋದರೆ ಭಾವನೆ ಗಟ್ಟಿಯಾಗೋ ಥರ ಮಾಡ್ಬಿಟ್ಟು ಗಾಂಧೀಜಿಯವರ ಪೊಲಿಟಿಕಲ್ ಡಿಸೆಂಟೆಂಟ್ ಆಗ್ಬಿಟ್ಟು ಇವರು ಆರಾಮಾಗಿ ಹೇಳ್ಬೋದಾಗಿ 20 ವರ್ಷದಿಂದ ಹೇಳಬೇಕಾಗಿತ್ತು, ನಮ್ಮದು ಗಾಂಧೀಜಿ ಪಾಲಿಸೋ ಹಿಂದೂ ಧರ್ಮ, ನಾವು ಗಾಂಧೀಜಿ ಪೂಜಿಸೋ ರಾಮ, ಈ ದೇಶವನ್ನು ಒಗ್ಗಟ್ಟಾಗಿಟ್ಟರು ಸರ್ವಧರ್ಮ ಸಮಾನತೆ, ಸಹಬಾಳ್ವೆ, ಸಾಮರಸ್ಯದ ಮನೋಧರ್ಮ ಏನಿದೆ ಅದೇ ನಿಜವಾದ ಸೆಕ್ಯುಲರ್ ಮನೋಧರ್ಮ, ನಿಜವಾದ ಹಿಂದೂ ಧರ್ಮ. ಗಾಂಧೀಜಿ ಪೂಜಿಸಿದ ರಾಮ ಧೀಮಂತಿಕೆ, ಹೃದಯ ವೈಶಾಲ್ಯತೆ, ತ್ಯಾಗದ ಪ್ರತೀಕನಾದ ರಾಮನೇ ಹೊರತು ನಿಮ್ಮ ಥರ ವಿರಾಟ್ ರಾಮ ಅಲ್ಲ ಅಂತ ಹೇಳ್ಬೋದಾಗಿತ್ತು. ಕೌಂಟರ್ ಅದನ್ನ ಹೇಳ್ತಾ ಬಂದು ಏನೋ ಹೇಳ್ತಾ ಬಂದು ಕಾಂಗ್ರೆಸ್ ಎಡು ಬೀಳ್ತಾ ಇದ್ದಾರೆ. ಹಿಂದುತ್ವದ ರಾಜಕಾರಣದ ವಿರುದ್ಧ ಪ್ರತ್ಯಸ್ತ್ರ ಇಲ್ವೇ ಇಲ್ಲ ಕಾಂಗ್ರೆಸ್ನ. ರಾಮನ ವಿಚಾರದಲ್ಲೂ ಅಷ್ಟೇ ಎಷ್ಟು ಎಡವಟ್ಟು ಮಾಡ್ತಾರೆ.
ಅದು ರಾಮಾಯಣ ಮಹಾನ್ವೇಷಣೆ ಮಾಡಿರೋ ವೀರಪ್ಪ ಮೊಯ್ಲಿ ಬಾಯಲ್ಲಿ ಈ ಮಾತು ಬಂತಲ್ಲ, ಕಾಂಗ್ರೆಸ್ ಇಟ್ ಇಸ್ ಆನ್ ಸೂಯಿಸೈಡಲ್ ಪಾತ್ ಒನ್ಸ್ ಅಗೇನ್. ಆ್ಯಸ್ ಇಟ್ ಈಸ್ 136 ಸೀಟ್ಗಳು ಸುಭದ್ರ ಬಹುಮತ ಸಿಕ್ಕರೂ ಕೂಡ ಒಂಥರ ಅಭದ್ರ ಸಹಕಾರ ನೋಡ್ತಾ ಇದ್ವಿ. 6 ತಿಂಗಳಿಂದ ಮುಖ್ಯಮಂತ್ರಿ ಸ್ಥಾನ ಅಭದ್ರ, ಡಿ ಸಿ ಎಮ್ ಸ್ಥಾನ ಅಭದ್ರ. ಯಾಕಂದ್ರೆ 4 ಜನ ನಮ್ಗೆ ಡಿ ಸಿ ಎಮ್ ಆಗ್ಬೇಕು ಅಂತಿದ್ದಾರೆ. ಸೊ ಸುಭದ್ರ ಬಹುಮತ ಇದ್ದರೂ ಅಭದ್ರ ಸರ್ಕಾರ ನಡೆಸಿದ್ರು ಕಾಂಗ್ರೆಸ್ನವರು. ನಿನ್ನೆಯ ರಾಮ ಮಂದಿರದ ಕಾರ್ಯಕ್ರಮದ ಬಗ್ಗೆ ಈ ಥರ ಮಾತಾಡೋದು ಒಳ್ಳೆಯದಲ್ಲ. ನೋಡಿ, ದೇವೇಗೌಡರು ಇದೇ ಮೊದಲ ಬಾರಿಗೆ ಯಾರಾದರೂ ಒಬ್ಬ ಬೇರೆ ಪಕ್ಷದ ನಾಯಕನ ಬಗ್ಗೆ ಆತ ಒಬ್ಬ ದೈವಾಂಶ ಸಂಭೂತ ಸಂಸ್ಕಾರವಂತ ನಾಯಕ ಅಂತ ನಾನು ಇದೇ ಮೊದಲೇ ಸರ್ 61 ವರ್ಷದ ನನ್ನ ರಾಜಕೀಯ ಬದುಕು ಯಾರ ಬಗ್ಗೆ ಹೇಳಿರಲ್ಲ, ಮೋದಿ ಬಗ್ಗೆ ನಾನು ಹೇಳ್ತೇನೆ ಅಂತೇಳಿ. ಅಷ್ಟು ವಿವೇಕ ಇವ್ರಿಗಿಲ್ಲ. ಕಾಂಗ್ರೆಸ್ ಅಷ್ಟು ಪೊಲಿಟಿಕಲ್ ವಿಸ್ಡಮ್, ಕಾಮನ್ ಸೆನ್ಸ್ ಇಲ್ವಾ? ವಿಷಾದ ಅನಿಸುತ್ತೆ ಕರ್ನಾಟಕದ ರಾಜಕೀಯ ನಾಯಕತ್ವ ಈ ಮಟ್ಟಕ್ಕೆ ಇಳಿತಾ ಇದೆಯಲ್ಲ ಅಂತ. ಬರ್ತೀನಿ ನಾನು. ಇಬ್ಬರು ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಮಾತಾಡ್ತೀನಿ, ರಿಯಾಕ್ಷನ್ ತಗೊಳ್ತೀನಿ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.